ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 30ನೆಯ ಕತೆ. 30ನೆಯ ಪ್ರತಿಮೆ ಭೋಜರಾಜನು ಸಿಂಹಾಸನವನ್ನೇರಲು ಬಂದಾಗ ಈ ಕಥೆಯನ್ನ ಹೇಳುತ್ತೆ. ಈ ಹಿಂದೆ ಈಶ್ವರನು ವಿಕ್ರಮಾದಿತ್ಯನಿಗೆ ಒಂದು ಕಮಲದ ಹೂವು ಕೊಟ್ಟಿದ್ದನಲ್ಲವೇ, ಅದು ಒಂದು ದಿನ ಬಾಡಿ ಸೊರಗತೊಡಗುತ್ತೆ. ಈಶ್ವರನು ಹೇಳಿದ್ದಂತೆ ವಿಕ್ರಮಾದಿತ್ಯನ ಕೊನೆಯ ದಿನಗಳು ಸಮೀಪಿಸಿದವು. ವಿಕ್ರಮಾದಿತ್ಯನು ಆಗ ಗಂಗಾ ನದಿ ದಡದಲ್ಲಿ ಒಂದು ಅರಮನೆಯನ್ನ ಕಟ್ಟಿಸಿದ. ಯಾರು ಹಣದ ಅವಶ್ಯಕತೆ ಉಳ್ಳವರಿದ್ದಾರೋ ಅವರೆಲ್ಲ ನನ್ನ ಬಳಿಗೆ ಬರಬಹುದು ಅಂತ ಪ್ರಕಟಣೆಯನ್ನ ಹೊರಡಿಸಿದ. ಪ್ರಕಟಣೆಯನ್ನ ಕೇಳಿದ ಜನ ಗುಂಪು ಗುಂಪಿನಲ್ಲಿ ವಿಕ್ರಮಾದಿತ್ಯನ ಅರಮನೆಗೆ ಬರತೊಡಗ್ತಾರೆ. ರಾಜನ ಔದಾರ್ಯವನ್ನ ಪರೀಕ್ಷಿಸೋಕೆ ಅಂತ ಸ್ವರ್ಗಲೋಕದಿಂದ ದೇವತೆಗಳೂ ಬರ್ತಾರೆ. ವಿಕ್ರಮಾದಿತ್ಯ ತನ್ನಲ್ಲಿದ್ದ ಎಲ್ಲವನ್ನೂ ದಾನ ಮಾಡಿಬಿಟ್ಟ. ದೇವತೆಗಳು ಹರ್ಷಗೊಂಡು ಅವನ ಹೆಸರು ಚಿರಕಾಲ ಉಳಿಯಲಿ, ಹರಿಶ್ಚಂದ್ರ, ಧರ್ಮರಾಜ, ಬಲಿ ಮಹಾರಾಜರಂತೆ ಅವನ ಕೀರ್ತಿ ದಿಕ್ಕು ದಿಕ್ಕುಗಳಲ್ಲಿ ಹರಡಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆ ಕ್ಷಣದಲ್ಲಿ ವಿಕ್ರಮಾದಿತ್ಯನಿಗೆ ಒಂದು ಜಿಂಕೆ ತನ್ನತ್ತ ಬರ್ತಾ ಇರೋದು ಗೋಚರಿಸುತ್ತೆ. ಅವನು ಕೂಡಲೇ ಒಂದು ಬಾಣವನ್ನ ಬಿಲ್ಲಿಗೆ ಹೂಡಿ ಜಿಂಕೆಗೆ ಹೊಡೆಯೋಕೆ ಮುಂದಾದ. ಆಗ ಜಿಂಕೆ ರಾಜನಿಗೆ ತನ್ನನ್ನು ಕೊಲ್ಲಬಾರದೆಂದು ತಾನೊಬ್ಬ ಬ್ರಾಹ್ಮಣ ಮುನಿಯ ಶಾಪಕ್ಕೆ ಗುರಿಯಾಗಿ ಜಿಂಕೆಯಾಗಿರುವೆ ಅಂತ ಹೇಳಿತು. ಅಲ್ಲದೆ ವಿಕ್ರಮಾದಿತ್ಯನ ದರ್ಶನವಾದಾಗ ತಾನು ಮತ್ತೆ ಮನುಷ್ಯನಾಗಿ ರೂಪ ತಾಳುವೆ ಅಂತ ಕೂಡ ತಿಳಿಸ್ತು. ವಿಕ್ರಮಾದಿತ್ಯನು ಜಿಂಕೆಯನ್ನು ಕೊಲ್ಲಲಿಲ್ಲ. ಅವನ ದರ್ಶನದಿಂದ ಜಿಂಕೆ ಮನುಷ್ಯನಾಗಿ ಬ್ರಾಹ್ಮಣನಾಗಿ ರೂಪ ತಾಳಿತು. ವಿಕ್ರಮಾದಿತ್ಯನು ಆ ಬ್ರಾಹ್ಮಣನಿಗೂ ಕೈತುಂಬ ಹಣ ಕೊಟ್ಟು ಕಳುಹಿಸಿದ. ಶಾಪ ವಿಮುಕ್ತನಾದ ಬ್ರಾಹ್ಮಣ ಸಂತೋಷದಿಂದ ಹೊರಟು ಹೋದ. ಕೊಡುಗೈ ದೊರೆಯಾದ ವಿಕ್ರಮಾದಿತ್ಯನ ಕೊನೆಯ ಕೊಡುಗೆ ಅದಾಗಿತ್ತು. ಭೋಜರಾಜನಿಗೆ ವಿಕ್ರಮಾದಿತ್ಯನ ಔದಾರ್ಯ ಕುರಿತ ಕಥೆಗಳನ್ನ ಕೇಳಿಯೇ ಸಾಕಾಗಿ ಹೋಗಿತ್ತು. ಆ ಪ್ರತಿಮೆಯ ಪ್ರಶ್ನೆಗೂ ಉತ್ತರಿಸೋಕೆ ಆಗ್ಲಿಲ್ಲ. ಈಗ ಅವನಿಗೆ ಅತೀವ ದುಃಖ ಕೂಡ ಆಗಿತ್ತು. ಸಿಂಹಾಸನ ತನಗೆ ದೊರಕಲ್ಲ ಅಂತ ಖಚಿತ ಮಾಡಿಕೊಂಡ. ಆ ರಾತ್ರಿ ಭೋಜರಾಜನಿಗೆ ನಿದ್ದೆ ಕೂಡ ಹತ್ತಲಿಲ್ಲ. ಬೆಳಗಾಯಿತು. ಭೋಜರಾಜನು ಮತ್ತೊಮ್ಮೆ ಪ್ರಯತ್ನಿಸೋಣ ಅಂತ ಸಿಂಹಾಸನದ ಬಳಿಗೆ ಬರ್ತಾನೆ. ಆಗ 31ನೆಯ ಪ್ರತಿಮೆ ರಾಜನನ್ನ ತಡೆದು, ಆತುರ ಪಡಬೇಡ, ಇಂದೊಂದು ಕಥೆಯನ್ನ ಕೇಳು ಅಂತ ಹೇಳ್ತು. ಆ 31ನೇ ಗೊಂಬೆ ಹೇಳಿದ ಕಥೆಯನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.